ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಬಿ.ಟೆಕ್ ಮೆಕ್ಯಾನಿಕಲ್ ಇಂಜಿನಿಯರ್ ಆದ ಕೂಡಲೇ ಅಂದ್ರೆ ಬಿ.ಟೆಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಆದ ಕೂಡಲೇ ಮರ್ಚೆಂಟ್ ನೇವಿನ ಹೆಂಗೆ ಜಾಯಿನ್ ಮಾಡೋದು, ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಕ್ರೈಟೀರಿಯಾ ಏನಿರಬೇಕು, ಯಾವ ಕಾಲೇಜ್ ಬೆಸ್ಟ್ ಇದಾವೆ, ಮತ್ತು ಫೀಸ್ ಎಷ್ಟೈತಿ, ಪ್ಲೇಸ್ಮೆಂಟ್, ಸ್ಪಾನ್ಸರ್ಶಿಪ್ ಎಲ್ಲನೂ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿರಿ. ಮತ್ತು ನೀವೇನರ ಚಾನಲ್ ಹೊಸವಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ. ಸೊ ಬಿ.ಟೆಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ ಕೂಡಲೇ ನೀವು ಮರ್ಚೆಂಟ್ ನೇವಿ ಜಾಯಿನ್ ಆಗಬೇಕಾದ್ರೆ ಒಂದು GME ಅಂಥೇಳಿ ಒಂದು ಕೋರ್ಸ್ ಬರ್ತೈತಿ. GME ಅಂದರೆ ಗ್ರ್ಯಾಜುಯೇಟ್ ಮರೀನ್ ಇಂಜಿನಿಯರಿಂಗ್ ಅಂಥೇಳಿ 1 ವರ್ಷದ ಒಂದು ಕೋರ್ಸ್ ಬರ್ತೈತಿ. ಸೊ ಇದನ್ನು ಜಾಯಿನ್ ಮಾಡಬೇಕಾಗ್ತೈತಿ. ಇದನ್ನು ಜಾಯಿನ್ ಮಾಡಬೇಕಾದ್ರೆ ನಿಮ್ಮ ಕ್ವಾಲಿಫಿಕೇಷನ್ ಏನೈತಲ್ಲ, ಫಸ್ಟ್ ಡಿಗ್ರಿ ಅಂತೂ ಆಗಿರಬೇಕು, ನಿಮ್ಮ ಬಿ.ಟೆಕ್ ಡಿಗ್ರಿ ಆಗಿರಬೇಕು. ಡಿಗ್ರಿ ಒಳಗೆ ನಿಮ್ಮ ಫೈನಲ್ ಇಯರ್ ಮಾರ್ಕ್ಸ್ ಏನಿದಾವಲ್ಲ, ಮಾರ್ಕ್ಸ್ ಆಗಲಿ ಮತ್ತು ಪರ್ಸಂಟೇಜ್ ಆಗಲಿ 50%ಗಿಂತಲೂ ಜಾಸ್ತಿ ಇರಬೇಕು. ಯಾವಾಗ ನಿಮ್ಮ ಫೈನಲ್ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇದೇನೈತಲ್ಲ ಇದ್ರದ್ದು ಪರ್ಸಂಟೇಜ್ ಕಮ್ಮಿ ಇದ್ರೆ ನಡೀತೈತಿ. ಬಟ್ ಫೈನಲ್ ಇಯರ್ ಏನೈತಲ್ಲ ಇದ್ರ ಪರ್ಸಂಟೇಜ್ 50ಇಂದ 65% ತನಕ ಇರಬೇಕು. ಆಮೇಲೆ ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಏನೈತಲ್ಲ ಬಿ.ಟೆಕ್ ಒಳಗೆ, ಆ ಟೈಮ್ ಒಳಗೂ 50ಗಿಂತ ಮಾರ್ಕ್ಸ್ ಜಾಸ್ತಿ ಇರಬೇಕು ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೆ. ಮತ್ತು ಲೈಕ್ 10th ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ PU ಇದ್ರೊಳಗೂ ನಿಮ್ಮ ಇಂಗ್ಲೀಷ್ ಮಾರ್ಕ್ಸ್ 50ಗಿಂತನೂ ಜಾಸ್ತಿ ಇರಬೇಕು. ಇದೇನೈತಲ್ಲ ಇದು ಕ್ವಾಲಿಫಿಕೇಷನ್ ಆಯಿತು GME ಕೋರ್ಸ್ ಜಾಯಿನ್ ಆಗಬೇಕಾದ್ರೆ. ಆ್ಯಂಡ್ ದೆನ್ ಏಜ್ ಕ್ರೈಟೀರಿಯಾ ಏನೈತಲ್ಲ, ಜನರಲ್ ಕ್ಯಾಟಗರಿ ಇವರಿಗೆ 28 ಏನೈತಲ್ಲ ಇದು ಲಾಸ್ಟ್ ಏಜ್ ಲಿಮಿಟ್. ಅಂದರೆ ನಿಮ್ಮ ವಯಸ್ಸು 28ಗಿಂತ ಜಾಸ್ತಿ ಇರಬಾರ್ದು. ನೀವೇನಾದರೂ OBC ಕ್ಯಾಟಗರಿಯಿಂದ ಇದ್ರೆ ಅಂದ್ರೆ ನಿಮ್ಮ ವಯಸ್ಸು ಏನೈತಲ್ಲ 31ಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ದೆನ್ ನಿಮ್ಮದೆಲ್ಲರಿ SC/ST ಕ್ಯಾಟಗರಿ ಇತ್ತಂದ್ರೆ ನಿಮ್ಮ ಏಜ್ ಏನೈತಲ್ಲ 32ರಿಂದ 33 ಲಾಸ್ಟ್ ಏಜ್ ಐತಿ. ಆ್ಯಂಡ್ ದೆನ್ ಫೀಮೇಲ್ ಇದೆಲ್ಲ ಏನು ಹೇಳಿದ್ನಲ್ಲ 28, 31 ಆ್ಯಂಡ್ 33 ಇದೇನೈತಲ್ಲ ಇದು ಬಾಯ್ಸಿಗೆ ಆಯ್ತು. ಆ್ಯಂಡ್ ದೆನ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಅಂದರೆ ಹುಡುಗಿರಿಗೆ ಏಜ್ ಏನೈತಲ್ಲ ಇದು 2 ವರ್ಷ ಎಕ್ಸ್ಟೆಂಡ್ ಆಗ್ತೈತಿ. ಅಂದರೆ ಜನರಲ್ ಕ್ಯಾಟಗರಿದವ್ರಿಗೆ ಲಾಸ್ಟ್ ಏಜ್ 30 ಆಗ್ತೈತಿ, ಮತ್ತು OBC ಕ್ಯಾಟಗರಿದವ್ರಿಗೆ 33 ಆಗ್ತೈತಿ. ಆ್ಯಂಡ್ ದೆನ್ SC/ST ಕ್ಯಾಟಗರಿ ಇವರಿಗೆ 35 ಲಾಸ್ಟ್ ಏಜ್ ಆಗ್ತೈತಿ. ಸೊ ಇದೇನೈತಲ್ಲ ಏಜ್ ಕ್ರೈಟೇರಿಯಾ. ಸೊ ಕ್ವಾಲಿಫಿಕೇಷನ್ ಮತ್ತು ಏಜ್ ಕ್ರೈಟೇರಿಯಾ ಆಯಿತು. ಈಗ ಸ್ಪಾನ್ಸರ್ಶಿಪ್ ಅಂದರೆ ಏನ, ಪ್ಲೇಸ್ಮೆಂಟ್ ಅಂದರೆ ಏನ, ಜಾಬ್ ನಿಮಗೆ ಗೊತ್ತೈತಿ. ಸೊ ಈ ಕೋರ್ಸದ್ದು ಏನಂದ್ರೆ ವಿಶೇಷತೆ, ನಿಮಗೆ ಕಾಲೇಜ್ ಜಾಯಿನ್ ಆಗೋಗಿಂತ ಮುಂಚೆನೇ ನೀವು ಜಾಬ್ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ. ಜಾಬ್ ಅಪ್ಲಿಕೇಶನ್ ಅಂದ್ರೆ ಏನೋ ಸ್ಪಾನ್ಸರ್ಶಿಪ್ ಲೆಟರ್ ತೊಗೊಳ್ಬೇಕಾಗ್ತೈತಿ. ಇದು ಏನು ಸ್ಪೆಷಲ್ ಅಂದ್ರೆ ಮರ್ಚೆಂಟ್ ನೇವಿದ ನೀವು ಕಾಲೇಜ್ ಜಾಯಿನ್ ಆಗೋಗಿಂತ ಮುಂಚೆನೇ ನಿಮ್ಮ ಕೈಯಾಗ ಜಾಬ್ ಇರ್ತೈತಿ. ಜಾಬ್ ಸಿಕ್ಕಿದ ಕೂಡಲೇ ನೀವು ಕಾಲೇಜ್ ಕಲಿಬೇಕಾಗ್ತೈತಿ. ಈ ಕೋರ್ಸದ್ದು ಹಿಂಗೈತಿ. ಮತ್ತು DNSದ್ದು ಸೇಮ್ ಐತಿ. ಲೈಕ್ ಫಸ್ಟ್ ಸ್ಪಾನ್ಸರ್ಶಿಪ್ ತೊಗೊಳೋದ, ಆಮೇಲೆ ಕೋರ್ಸ್ ಜಾಯಿನ್ ಆಗೋದು. ಸೊ ಸ್ಪಾನ್ಸರ್ಶಿಪ್ ತೊಗೊಳ್ಬೇಕಾದ್ರೆ ನೀವು ಏನು ಮಾಡಬೇಕು, ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಯಾರಿಗೆ ಹಾಕ್ಬೇಕಂದ್ರೆ ಶಿಪ್ಪಿಂಗ್ ಕಂಪ್ನೀಸ್ ಹಾಕಬೇಕು. ಶಿಪ್ಪಿಂಗ್ ಕಂಪ್ನೀಸಿಗೆ ಆನ್ಲೈನ್ ಏನೈತಲ್ಲ ಅಪ್ಲಿಕೇಶನ್, ಅವ್ರ ಸ್ವಂತ ವೆಬ್ಸೈಟ್, ಶಿಪ್ಪಿಂಗ್ ವೆಬ್ಸೈಟ್ ಏನಿದಾವಲ್ಲ ಅವರ ವೆಬ್ಸೈಟಿಗೆ ಹೋಗಿನ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ. ಆನ್ಲೈನ್ ಅಪ್ಲಿಕೇಶನ್ ಒಳಗೆ ನಿಮ್ಮದು ಏಜ್ ಆಗ್ಬೋದು, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗ್ಬೋದು, ನಿಮ್ಮ ಮಾರ್ಕ್ಶೀಟ್ಗಳು ಆಗ್ಬೋದು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅವ್ರು ಏನೆಲ್ಲ ಕೇಳಿರ್ತಾರಲ್ಲ ಅದನ್ನೆಲ್ಲ ಹಾಕಿ ಅಪ್ಲೋಡ್ ಮಾಡಬೇಕಾಗ್ತೈತಿ. ಇದೇನೈತಲ್ಲ ಫಸ್ಟ್ ಸ್ಟೆಪ್ ಆನ್ಲೈನ್ ಅಪ್ಲಿಕೇಶನ್. ಸೆಕೆಂಡ್ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮದು ಅಪ್ಲಿಕೇಶನ್ ನೋಡಿ ಆಮೇಲೆ ನಿಮಗೆ ಒಂದು ರಿಟರ್ನ್ ಮೇಲ್ ಕಳಿಸ್ತಾರೆ. ಮೇಲ್ ಒಳಗೆ ಏನಂದ್ರೆ ನಿಮ್ದು ಎಲ್ಲರೂ ಅಪ್ರೂವ್ ಆಗಿತ್ತಂದ್ರೆ ಅವ್ರು ನಿಮ್ಗೆ ಆನ್ಲೈನ್ ಎಕ್ಸಾಮ್ ಅಟೆಂಡ್ ಆಗೋಕೆ ಒಂದು ಡೇಟ್ ಕಳಿಸಿರ್ತಾರೆ. ಆ ಡೇಟಿಗೆ ನೀವು ಆನ್ಲೈನ್ ಎಕ್ಸಾಮ್ ಅಟೆಂಡ್ ಆಗಬೇಕು. ಆಮೇಲೆ ಇದೇನೈತಲ್ಲ ಸೆಕೆಂಡ್ ಸ್ಟೆಪ್ ಆನ್ಲೈನ್ ಎಕ್ಸಾಮ್ ಕ್ಲಿಯರ್ ಆದ ಕೂಡಲೇ ನೀವು ಅವರ ಕಂಪ್ನಿಗೆ ಹೋಗಬೇಕು. ಕಂಪ್ನಿಗೆ ಹೋಗಿ ಲೈಕ್ ನೀವು ಸ್ವಂತ ಹೋಗಬೇಕು. ಅಲ್ಲಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಆಗ್ತೈತಿ. ಸ್ವಲ್ಪ ದಿವಸದ ಮುಂಚೆ ಕೊರೋನಾ ಇತ್ತು, ಸ್ವಲ್ಪ ಒಂದು 2-3 ವರ್ಷದ ಮುಂಚೆ. ಸೊ ಆನ್ಲೈನ್ ಆಗ್ತಿದ್ದು, ಬಟ್ ಈಗ ಏನೈತಲ್ಲ ಎಲ್ಲ ಆಫ್ಲೈನ್ ಆಗತ್ತವು ಇಂಟರ್ವ್ಯೂಸ. ಸೊ ಇಂಟರ್ವ್ಯೂ ಆಗ್ತೈತಿ. ಥರ್ಡ್ ಏನೈತಲ್ಲ ಇದು ಇಂಟರ್ವ್ಯೂ ಆದ ಕೂಡಲೇ ಕ್ಲಿಯರ್ ಆದ ಕೂಡಲೇ ನಿಮ್ದು ಏನಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತೈತಿ. ಮೆಡಿಕಲ್ ಎಕ್ಸಾಮಿನೇಷನ್ ಒಳಗೆ ನಿಮ್ಮ ಕಣ್ಣು ಏನಿದಾವಲ್ಲ ಇವು ಕರೆಕ್ಟ್ ಇರಬೇಕು. 6/12 ಇರಬೇಕು, ಮತ್ತು 6/18 ಇದ್ರೂ ನಡೀತೈತಿ. ಆ್ಯಂಡ್ ದೆನ್ ಏನೈತಲ್ಲ ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ ಕ್ಲಿಯರ್ ಆದ ಕೂಡಲೇ ಲಾಸ್ಟ್ಗೆ ಏನೈತಲ್ಲ ಎಲ್ಲನೂ ಅಪ್ರೂವ್ ಆದ ಕೂಡಲೇ ನಿಮ್ಗೆ ಅವರ ಸ್ಪಾನ್ಸರ್ಶಿಪ್ ಲೆಟ್ರ್ ಕೊಡ್ತಾರೆ. ಸ್ಪಾನ್ಸರ್ಶಿಪ್ ಲೆಟ್ರ್ ಅಂದರೆ ಪ್ಲೇಸ್ಮೆಂಟ್. ಸೊ ಆ ಲೆಟ್ರನ್ನ ತೊಗೊಂಡು ನೀವು ಆಮೇಲೆ
ಏನಾಗ್ತಿತ್ತು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗ್ತಿತ್ತು ಕಾಲೇಜ್ಗಳಿಗೆ. ಸೊ ಇದೇನೈತಲ್ಲ ಇದೊಂದು ಸ್ಪಾನ್ಸರ್ಶಿಪ್ಪದ ಒಂದು ಕಂಪ್ಲೀಟ್ ಡೀಟೇಲ್ಸ್. ಸೊ ಸ್ಪಾನ್ಸರ್ಶಿಪ್ಪನ್ನು ಹೆಂಗೆ ಅಪ್ಲೈ ಮಾಡೋದು ಇದಾಯಿತು. ಬಟ್ ಯಾವ ಕಂಪ್ನಿಗೆ ಹಾಕಬೇಕು, ಲೈಕ್ ಯಾವ ಕಂಪ್ನಿ ನಿಮಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತಾವೆ, ಲೈಕ್ ಆಫರ್. ಸೊ ಫಸ್ಟ್ ಏನೈತಲ್ಲ ಆಂಗ್ಲೋ ಈಸ್ಟರ್ನ್ ಶಿಪ್ ಮ್ಯಾನೇಜ್ಮೆಂಟ್ ಅಂತ ಐತೆ. ಆಂಗ್ಲೋ ಈಸ್ಟರ್ನ್ ಇದೊಂದು ಭಾಳ ದೊಡ್ಡ ಕಂಪ್ನಿ ಐತಿ ಮತ್ತು ಒಂದು ಬೆಸ್ಟ್ ಕಂಪ್ನಿ ಐತಿ. ಇದೇನೈತಲ್ಲ ಸ್ಪಾನ್ಸರ್ಶಿಪ್ ಈ ಕಂಪ್ನಿ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಇದು ಒಂದು ಚಲೋ ಕಂಪ್ನಿ ಐತಿ, ಇದು ಸ್ಪಾನ್ಸರ್ಶಿಪ್ ನಿಮಗೆ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ MSc ಶಿಪ್ಪಿಂಗ್ ಮ್ಯಾನೇಜ್ಮೆಂಟ್ ಇದೇನೈತಲ್ಲ ಇದೊಂದು ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿ, ಬೆಸ್ಟ್ ಕಂಪ್ನಿ ಐತಿ ಕಂಟೈನರ್ ಶಿಪ್ಪಿಂಗ್. ವರ್ಲ್ಡ್ ಒಳಗೆ ಎಲ್ಲರಿಗಿಂತ ದೊಡ್ಡ ಕಂಟೈನರ್ ಶಿಪ್ಪಿಂಗ್ ಕಂಪ್ನಿ ಯಾವುದಂದ್ರೆ MSc. ಆ್ಯಂಡ್ ದೆನ್ ಸಿನರ್ಜಿ ಮರೀನ್ ಗ್ರೂಪ್ ಅಂತ ಐತೆ. ಸಿನರ್ಜಿ ಏನೈತಲ್ಲ ಇವ್ರೂ ಎಲ್ಲ ಟೈಪದು ಶಿಪ್ ಇದಾವೆ, ಬಲ್ಕ್ ಕ್ಯಾರಿಯರ್, ಜನರಲ್ ಕಾರ್ಗೋ, ಕಂಟೈನರ್ಸ್ ಆ್ಯಂಡ್ ಟ್ಯಾಂಕರ್ಸ್, ಆಲ್ ಟೈಪ್ ಆಫ್ ಶಿಪ್ಸ್. ಸಿನರ್ಜಿನೂ ನಿಮಗೆ ಸ್ಪಾನ್ಸರ್ಶಿಪ್ ಆಫರ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಟಾಮ್ ಟ್ಯಾಂಕರ್ಸ್ ಏನೈತಲ್ಲ ಇವರು ಎಲ್ಲಾನು ಟ್ಯಾಂಕರ್ ಶಿಪ್ ಇದಾವೆ, ಇದು ಒಂದು ಬೆಸ್ಟ್ ಕಂಪ್ನಿ ಐತಿ, ಇದು ನಿಮ್ಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ವೆಲೆಮ್ ಶಿಪ್ ಮ್ಯಾನೇಜ್ಮೆಂಟ್ ಏನೈತಲ್ಲ ಇದು ಒಂದು ಲೈಕ್ ಬಲ್ಕ್ ಕ್ಯಾರಿಯರ್ ಆ್ಯಂಡ್ ಟ್ಯಾಂಕರ್ ಶಿಪ್ ಇದಾವೆ ಇವರು, ಇದು ಒಂದು ಚಲೋ ಕಂಪ್ನಿ ಐತಿ, ಇದು ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SCI ಇದೇನೈತಲ್ಲ ಇಂಡಿಯನ್ ಗೌರ್ಮೆಂಟದ ಕಂಪ್ನಿ, ಇವ್ರದ್ದು ಸ್ವಂತ ಕಾಲೇಜೂ ಐತಿ, ಹೇಳ್ತಾನೆ ನಿಮಗೆ ಆಮೇಲೆ. ಇದೇನೈತಲ್ಲ ಇದು ಬೆಸ್ಟ್ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಆ್ಯಂಡ್ ದೆನ್ ವಿ ಶಿಪ್ಸ್ ಏನೈತಲ್ಲ ಇವರು ಭಾಳ ಶಿಪ್ಸ್ ಇದಾವೆ, ಅಂದರೆ ಇದೊಂದು ಮ್ಯಾನೇಜ್ಮೆಂಟ್ ಮಾಡ್ತೈತಿ. ಇವರು ಭಾಳ ಶಿಪ್ಗಳನ್ನ ಹೈರ್ ಇಟ್ಕೊಂಡಿದ್ದಾರೆ ಇವರ. ಮತ್ತು ಫಸ್ಟ್ ನನ್ನ ಕ್ಯಾಡೆಟ್ ಶಿಪ್ ಮಾಡಿದ್ನಲ್ಲ ನಾನು ವಿ ಶಿಪ್ಸ್ ಒಳಗೆ ಮಾಡಿದ್ನಿ, ಚಲೋ ಐತಿ ಕಂಪ್ನಿ. ಆ್ಯಂಡ್ ದೆನ್ ಲಾಸ್ಟ್ ಸ್ಕಾರ್ಪಿಯೋ ಮರೀನ್ ಮ್ಯಾನೇಜ್ಮೆಂಟ್ ಇದು ಒಂದು ಹಳೆ ಕಂಪ್ನಿ ಐತಿ, ಇವ್ರೂ ಬೆಸ್ಟ್ ಶಿಪ್ ಇದಾವೆ, ಬಲ್ಕ್ ಕ್ಯಾರಿಯರ್, ಟ್ಯಾಂಕರ್ಸ್, ಆಲ್ ಟೈಪ್ ಆಫ್ ಶಿಪ್ಸ್, ಇದು ನಿಮ್ಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತೈತಿ. ಸೊ ಇವೆಲ್ಲ ನಾ ಏನು ಹೇಳಿದ್ನಲ್ಲ ಇವೆಲ್ಲನೂ ಬೆಸ್ಟ್ ಶಿಪ್ಪಿಂಗ್ ಕಂಪ್ನೀಸ್ ಇದಾವೆ. ಇವರ ಸ್ವಂತ ವೆಬ್ಸೈಟ್ ಒಳಗೆ ಹೋಗಿ ನೀವು ಸ್ಪಾನ್ಸರ್ಶಿಪ್ಪನ್ನು ಲೈಕ್ ಅಪ್ಲಿಕೇಶನ್ ಹಾಕಿ ಸ್ಪಾನ್ಸರ್ಶಿಪ್ ತೊಗೊಳ್ಬೋದು. ಮತ್ತು ನಿಮಗೆ ಎಲ್ಲರ ಹಂಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗದು ಯಾರಿಗಾರ ಬೇರೆ ಎಲ್ಲಾದರೂ ಕಂಪ್ನೀಸ್ ಗೊತ್ತಿದ್ದು ಅಂದ್ರೆ ಅವರೆಲ್ಲರೇ ನಿಮಗೆ ಸ್ಪಾನ್ಸರ್ಶಿಪ್ ಅಲೌ ಮಾಡ್ತಿದ್ರು ಅಂದ್ರೆ ನೀವು ಆ ಕಂಪ್ನಿಯಿಂದನೂ ತೊಗೊಳ್ಬೋದು. ಸೊ ಏನು ಹೇಳಿದ್ನಲ್ಲ ನಾ ಎಲ್ಲ ಕಂಪ್ನೀಸ ಇವೆಲ್ಲನೂ ಬೆಸ್ಟ್ ಶಿಪ್ಪಿಂಗ್ ಕಂಪ್ನೀಸ್ ಇದಾವೆ. ಮತ್ತು ಲೈಕ್ ನಿಮಗೆ ಫ್ರೀ ಸ್ಪಾನ್ಸರ್ಶಿಪ್ನು ಅಲೌ ಮಾಡ್ತಾವೆ GME ಕೋರ್ಸ್ ಸಂಬಂಧ. ಲೈಕ್ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಿರಲ್ಲ ಅಲ್ಲಿ ನಿಮಗೆ GME ಕ್ಯಾಡೆಟ್ ಅಂತ ಒಂದು ಲೈಕ್ ಒಂದು ಕಾಲಮ್ ಇರ್ತೈತಿ, ಅದ್ರೊಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗ್ತೈತಿ. ಲೈಕ್ GME ಆದ ಕೂಡಲೇ ನಿಮ್ಮ ರ್ಯಾಂಕ್ ಆ್ಯಸ್ ಅ ಕ್ಯಾಡೆಟ್ ಅಂತ ಇರ್ತೀರಿ ನೀವು. ಸೊ ಇದೇನೈತಲ್ಲ ಇದು ಸ್ಪಾನ್ಸರ್ಶಿಪ್ ಆಯಿತು. ಮತ್ತೇನಂದ್ರೆ ಇವ ಸ್ಪಾನ್ಸರ್ಶಿಪ್ ಐತಲ್ಲ ಇದ್ರ ಡೇಟ್ ಏನೈತಲ್ಲ ಏಪ್ರಿಲ್ ಇಲ್ಲಾಂದ್ರೆ ಮೇ ಒಳಗೆ ಸ್ಟಾರ್ಟ್ ಆಗ್ತಾವೆ ಅಪ್ಲಿಕೇಶನ್. ಸೊ ನೀವು ಆಮೇಲೆ ಮತ್ತೆ ನನಗೆ ಕೇಳ್ತೀರಿ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿ. ಬಟ್ ಏಪ್ರಿಲ್ ಮತ್ತು ಮೇ ಈ 2 ತಿಂಗಳೊಳಗೆ ಏನೈತಲ್ಲ GME ಸ್ಪಾನ್ಸರ್ಶಿಪ್ ಏನೈತಿಲ್ಲ ಈ ಎಲ್ಲ ಕಂಪ್ನಿಗಳು ನಾ ಹೇಳಿದ್ದ ಎಲ್ಲ ಕಂಪ್ನಿಗಳು ಸ್ಟಾರ್ಟ್ ಮಾಡ್ತಾವೆ. ಸೊ ನೀವು ಏಪ್ರಿಲ್ ಇಲ್ಲಾಂದ್ರೆ ಮೇ ಒಳಗೆ ಅವರ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ. ಸೊ ಸ್ಪಾನ್ಸರ್ಶಿಪ್ ಆಯಿತು, ಕೆಲಸ ಸಿಕ್ಕ ಕೂಡಲೇ ಏನು ಮಾಡ್ಬೇಕಂದ್ರೆ ನೀವು ಕಾಲೇಜ್ ಕಲಿಬೇಕಾಗ್ತೈತಿ. ಮರ್ಚೆಂಟ್ ನೇವಿದು ಏನೈತಲ್ಲ ಸಿಸ್ಟಮ್ ಉಲ್ಟಾ ಐತಿ, ಫಸ್ಟ್ ಕೆಲಸ ತೊಗೊಳ್ರಿ ಆಮೇಲೆ ಕೋರ್ಸ್ ಕಲೀರಿ, ಹಿಂಗಿತ್ತು. ಸೊ ಈಗ ನಾ ಕಾಲೇಜ್ಗಳು ಹೇಳ್ತೇನೆ ಕೇಳ್ರಿ ನೀವು ಫಸ್ಟ್ ಯಾವಾಗ ಬೆಸ್ಟ್ ಅದಾವ ಅಂತ ಹೇಳಿ, ಆಮೇಲೆ ಈ ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹೆಂಗೆ ಹಾಕೋದ ಅದು ಹೇಳ್ತೇನೆ. ಸೊ ಫಸ್ಟ್ ಏನೈತಲ್ಲ ಆಂಗ್ಲೋ ಈಸ್ಟರ್ನ್ ಇದೊಂದು ಶಿಪ್ಪಿಂಗ್ ಕಂಪ್ನಿನೂ ಐತಿ ಮತ್ತು ಇವರು ಸ್ವಂತ ಕಾಲೇಜಸ್ನೂ ಇದಾವೆ. ಸೊ ಇವ್ರದ್ದು ಆಂಗ್ಲೋ ಈಸ್ಟರ್ನ್ ಏನೈತಲ್ಲ ಇದು ಮುಂಬೈ ಒಳಗೆ ಇವ್ರದ್ದು ಕಾಲೇಜ್ ಐತಿ. ಆ್ಯಂಡ್ ದೆನ್ ಸಮುದ್ರ ಇನ್ಸ್ಟಿಟ್ಯೂಟ್ ಇದೇನೈತಲ್ಲ ಇದು ಮುಂಬೈ ಒಳಗೆ ಐತಿ, ಇದು ಒಂದು ಬೆಸ್ಟ್ ಕಾಲೇಜ್ ಐತಿ. ಆ್ಯಂಡ್ ದೆನ್ ಗ್ರೇಟ್ ಈಸ್ಟರ್ನು ಒಂದು ಚಲೋ ಕಾಲೇಜ್ ಐತಿ. ಇದೇನೈತಲ್ಲ ಲೋನಾವಲಾ ಮಹಾರಾಷ್ಟ್ರ, ಲೈಕ್ ಪುಣೆ ಮುಂಬೈ ಇನ್ ಬಿಟ್ವೀನ್ ಆಗ್ತೈತಿ ಇದು ಚಲೋ ಕಾಲೇಜ್ ಐತಿ, ಇವ್ರದ್ದು ಸ್ವಂತ ಶಿಪ್ಪಿಂಗ್ ಕಂಪ್ನಿನೂ ಐತಿ. ಆ್ಯಂಡ್ ದೆನ್ ತೋಲಾನಿ ಮರಿಟೈಮ್ ಇನ್ಸ್ಟಿಟ್ಯೂಟ್ ಏನೈತಲ್ಲ ಪುಣೆ ಒಳಗೆ ಐತಿ, ಇದು ಚಲೋ ಕಾಲೇಜ್ ಐತಿ. ಲೈಕ್ ಇದೆಲ್ಲ ಬೇಸಿಕ್ ಲೈಕ್ GP ರೇಟಿಂಗ್, DNS, BSc ನಾಟಿಕಲ್ ಸೈನ್ಸ್ ಮತ್ತೆಲ್ಲ ಬೇರೆ ಕೋರ್ಸ್ನು ಇವ್ರು ಕಲಿಸ್ತಾರೆ. ಆ್ಯಂಡ್ ದೆನ್ ಇನ್ಸ್ಟಿಟ್ಯೂಟ್ ಆಫ್ ಮರಿಟೈಮ್ ಸ್ಟಡೀಸ್ ಇದೇನೈತಲ್ಲ IMS ಏನೈತಲ್ಲ ಇದು ಗೋವಾ ಒಳಗೈತಿ. ನಮಗೆ ನಿಯರ್ ಆಗೋದಂದ್ರೆ ಇದೇ ಕಾಲೇಜ್ IMS. ಸೊ ಎಲ್ಲರೂ ಜಾಸ್ತಿ ಅಪ್ಲಿಕೇಶನ್ ಇಲ್ಲೇ ಹಾಕಬೇಕು. ಕರ್ನಾಟಕದವ್ರು ಇದ್ದಾವೆ ನಾವು ಅಂದ್ರೆ ನಮಗೆ ಇದೇ ನಿಯರ್ ಆಗ್ತೈತಿ. ಸೊ ಎಲ್ಲರೂ ಅಪ್ಲಿಕೇಶನ್ ಇಲ್ಲೇ ಹಾಕಿದ್ರೆ ಬೆಟ್ರ್ ಅಂತನ. ಮತ್ತು ನಮಗೆ ನಿಯರ್ ಆಗ್ತೈತಿ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈಗ ನಾ ಎಸ್ಪೆಷಲಿ ನಾ ಬೆಳಗಾವಿದವ್ರು ನಾವೇನಿದಾವಲ್ಲ ನಾವೆಲ್ಲರೂ ಇಲ್ಲೇ ಗೋವಾ ನಿಯರ್ ಆಗ್ತೈತಿ ನಮ್ಗೆ.
ಅರೌಂಡ್ 2 or 3 hours ಜರ್ನಿ ಐತಿ. ಸೊ ನಮಗೆ ನಿಯರ್ ಆಗ್ತೈತಿ. ನಾವೇನೈತಲ್ಲ IMSಗೆ ಅಪ್ಲಿಕೇಶನ್ ಹಾಕಿದ್ರೆ ಚಲೋ ಅಂತ. ಬೆಳಗಾವಿದವ್ರು ಇದ್ರಂದ್ರೆ ಇಲ್ಲಾಂದ್ರೆ ಬಿಜಾಪುರ ಬಾಗಲಕೋಟ್ ಇವ್ರು ಏನಿದಾರಲ್ಲ ಇವರು ಹಾಕಿದ್ರೆ ನಡೀತೈತಿ. ಯಾಕಂದ್ರೆ ನಮಗೆ ಇದು ನಿಯರ್ ಆಗ್ತೈತಿ. ಆ್ಯಂಡ್ ದೆನ್ ಇಂಡಿಯನ್ ಮೆರಿಟೈಮ್ ಯೂನಿವರ್ಸಿಟಿ IMU ಕೋಲ್ಕತ್ತಾ, ಇವ್ರು ಎಸ್ಪೆಷಲಿ 3 ಬ್ರಾಂಚ್ ಇದಾವೆ. ಒಂದು ಕಲ್ಕತ್ತಾ, ಒಂದು ಚೆನ್ನೈ ಆ್ಯಂಡ್ ದೆನ್ ಒಂದು ಮುಂಬೈ. ಬಟ್ ಈ ಸರ್ತಿ ಏನಂದ್ರೆ ಇವ್ರದ್ದು GME ಕೋರ್ಸ್ ಏನೈತಲ್ಲ ಬರೀ ಕಲ್ಕತ್ತಾ ಬ್ರ್ಯಾಂಚ್ ಒಳಗೆ ಅಷ್ಟೇ ಕಲಿಸ್ತಾರು. ಸೊ ಇದು ಕಾಲೇಜ್ ಚಲೋ ಐತಿ, ಹಳೆ ಕಾಲೇಜ. ಆ್ಯಂಡ್ ದೆನ್ SCI ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವ್ರದ ಸ್ವಂತ ಕಂಪ್ನಿನೂ ಐತಿ ಮತ್ತು ಇವ್ರದ್ದು ಸ್ವಂತ ಕಾಲೇಜ್ನೂ ಐತಿ. ಮತ್ತು ಇದು ಒಂದು ಚಲೋ ಕಂಪ್ನಿ ಐತಿ. ರೀಸೆಂಟ್ಲಿ ಅಂದ್ರೂ ಭಾಳ ಹಳೆ ಕಾಲೇಜ್ ಏನಿಲ್ಲ, ಹೊಸದೈತಿ. ಬಟ್ ಇವ್ರದ್ದು ಚಲೋ ಐತಿ ಕಾಲೇಜ. ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಮರಿಟೈಮ್ ಇನ್ಸ್ಟಿಟ್ಯೂಟ್ ಇದೇನೈತಲ್ಲ, ಇಂಟರ್ನ್ಯಾಷನಲ್ ಮರಿಟೈಮ್ ಇನ್ಸ್ಟಿಟ್ಯೂಟ್ ಇದು ನೋಯ್ಡಾ, ಡೆಲ್ಲಿ ಮತ್ತು UP ನಿಯರ್ ಆಗ್ತೈತಿ. ಲಾಸ್ಟ್ ವಿಡಿಯೋ ಒಳಗೆ ನಾ ಡೆಲ್ಲಿ ಅಂತ ಹೇಳಿದ್ನಿ. ಬಟ್ ಇದು UP ಉತ್ತರ ಪ್ರದೇಶ್ ಮತ್ತು ಡೆಲ್ಲಿ ಬಾರ್ಡರ್ ಸಮೀಪ ಆಗ್ತೈತಿ. IMI ಇದು ಚಲೋ ಕಾಲೇಜ್ ಐತಿ. ಸೊ ಈಗ ಏನು ಹೇಳಿದ್ನಿ ನಾನು, ಎಲ್ಲ ಕಾಲೇಜಸ್ ಲೈಕ್ ಆಂಗ್ಲೋ ಈಸ್ಟರ್ನ್, ಗ್ರೇಟ್ ಈಸ್ಟರ್ನ್, SCI, ಸಮುದ್ರ, ಇವೆಲ್ಲ ಏನು ಕಾಲೇಜ್ ಇದಾವಲ್ಲ ಬೆಸ್ಟ್ ಕಾಲೇಜ್ ಇದಾವೆ. ಸೊ ಈ ಕಾಲೇಜ್ಗಳು ಅಪ್ಲಿಕೇಶನ್ ಹೆಂಗೆ ಹಾಕೋದ ಅದನ್ನು ಕೇಳ್ರಿ ಈಗ. ಸೊ ಸ್ಪಾನ್ಸರ್ಶಿಪ್ ಆಗೈತಿ, ಕಾಲೇಜಸ್ಸು ಆಯಿತು. ಈಗೇನಂದ್ರೆ ಈ ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹೆಂಗೆ ಹಾಕೋದ, ಲೈಕ್ ಇದಕ್ಕೂ ಬೇರೆ ರೂಲ್ ಐತಿ. ನೀವು ಸ್ಪಾನ್ಸರ್ಶಿಪ್ಗೆ ಹೆಂಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದೇ ಟೈಪ್ ನೀವು ನಾ ಎಲ್ಲ ಏನು ಕಾಲೇಜಸ್ ಹೇಳಿದ್ನಲ್ಲ ನಿಮಗೆ, ಇವರ ಸ್ವಂತ ವೆಬ್ಸೈಟ್ ಒಳಗೆ ಹೋಗಬೇಕು. ವೆಬ್ಸೈಟ್ ಒಳಗೆ ಹೋದ ಕೂಡಲೇ ನೀವು ಯಾವ ಕೋರ್ಸ್ ಕಲಿಯೋದಿರಿ, GME ಗ್ರ್ಯಾಜುಯೇಟ್ ಮರೀನ್ ಇಂಜಿನಿಯರಿಂಗ್, ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ. ಅಪ್ಲಿಕೇಶನ್ ಏನೈತಲ್ಲ, ಲೈಕ್ ನೀವು ಸ್ಪಾನ್ಸರ್ಶಿಪ್ ಯಾವಾಗ ತೊಗೊಳ್ತೀರಿ, ಏಪ್ರಿಲ್ ಆರ್ ಮೇ ಒಳಗೆ ತೊಗೊಳ್ತೀರಿ. ಇದು ಕಾಲೇಜಸ್ ಅಪ್ಲಿಕೇಶನ್ ಏನೈತಲ್ಲ ಲೈಕ್ ಜೂನ್ ಆರ್ ಜುಲೈ ಒಳಗೆ ಸ್ಟಾರ್ಟ್ ಆಗ್ತಾವೆ. ಸೊ ಆ ಟೈಮ್ ಒಳಗೆ ನೀವು ಚೆಕ್ ಮಾಡ್ಕೊತಿದ್ರೂ ಗೊತ್ತಾಗ್ತೈತಿ ನಿಮ್ಗೆ. ಮತ್ತೇನಂದ್ರೆ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕಾಗ್ತೈತಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಕೂಡಲೇ ಲೈಕ್ ನಿಮ್ಮ ಪರ್ಸನಲ್ ಡೀಟೇಲ್ಸ, ನಿಮ್ಮ ಮಾರ್ಕ್ಶೀಟ್ಗಳ, ನಿಮ್ಮ ಸ್ಪಾನ್ಸರ್ಶಿಪ್ ಲೆಟ್ರ ಇವೆಲ್ಲನೂ ಹಾಕೋದತ್ರೋಗ ಹಾಕಿ ಅವ್ರ ಇಮೇಲ್ ಸಂಬಂಧ ನೀವು ವೇಟ್ ಮಾಡೋದು. ಮತ್ತು ಇಮೇಲ್ ಸಂಬಂಧ ವೇಟ್ ಮಾಡೋದ, ಇಮೇಲ್ ಬರ್ತೈತಿ ಇಲ್ಲಾಂದ್ರೆ ಅವ್ರು ನಿಮಗೆ ಮೆಸೇಜು ಮಾಡ್ಬೋದು ಲೈಕ್ ನಿಮ್ಮ ಪರ್ಸ್ನಲ್ ನಂಬರಿಗೆ. ಆಮೇಲೆ ಬಂದ ಕೂಡಲೇ ನೀವು ಕಾಲೇಜನ್ನು ಏನು ಮಾಡ್ಬೇಕಂದ್ರೆ ನೀವು ವಿಸಿಟ್ ಮಾಡಬೇಕಾಗ್ತೈತಿ. ಕಾಲೇಜ್ ವಿಸಿಟ್ ಮಾಡಿದ ಕೂಡಲೇ ನಿಮ್ಗೆ ಮತ್ತೊಂದು ಕಾಲೇಜ್ ಒಳಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗ್ತೈತಿ. ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಆದ ಕೂಡಲೇ ನಿಮ್ದು ಏನೈತಲ್ಲ ಒಂದು ಇಂಟರ್ವ್ಯೂ ಆಗ್ತೈತಿ. ಇಂಟರ್ವ್ಯೂ ಕ್ಲಿಯರ್ ಆದ ಕೂಡಲೇ ನಿಮ್ಗೆ ಮತ್ತೆ ಮೆಡಿಕಲ್ ಆಗ್ತೈತಿ. ಸೊ ಮೆಡಿಕಲ್ ಆಗ್ತೈತಿ. ಇದೆಲ್ಲ 3 ಸ್ಟೆಪ್ ಆದ ಕೂಡಲೇ ನಿಮ್ಮದು ಲಾಸ್ಟಿಗೆ ನಿಮ್ಮದು ಏನೈತಲ್ಲ ಫೀಸ್ ಆಗಲಿ ಲೈಕ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಆಗಲಿ ಇದೆಲ್ಲ ಆಗ್ತೈತಿ. ಸೊ ಇದೇನೈತಲ್ಲ ಮತ್ತು ಲೈಕ್ ಮತ್ತೇನಂದ್ರೆ ಮೆಡಿಕಲ್ ಏನೈತಲ್ಲ ಲೈಕ್ ನಿಮಗೆ ನಾರ್ಮಲ್ ಆಗ್ತೈತಿ. ಕಾಲೇಜ್ ಅಡ್ಮಿಷನ್ ಏನೈತಲ್ಲ ಇದು ನಾರ್ಮಲ್ ಆಗ್ತೈತಿ. ನಿಮ್ಮದು ಫುಲ್ ಬಾಡಿ ಚೆಕಪ್ ಆಗ್ತೈತಿ. ನಿಮ್ಮ ಕಣ್ಣು, ಕಿವಿ, ಮೂಗ, ಲೈಕ್ ಕೈಯ ಕಾಲ ಅದು ಎಲ್ಲ ಪ್ರಾಕ್ಟಿಕಲಿ ಲೈಕ್ ಎಲ್ಲನೂ ಕೆಲಸ ಮಾಡತ್ತವನ್ನೆಲ್ಲ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಏನಂದ್ರೆ ನಿಮ್ಮ ಪಾಸ್ಪೋರ್ಟ್ ಏನೈತಲ್ಲ ಇದು ನಿಮ್ಮ ಕಡೆ ರೆಡಿ ಇರಬೇಕು. ಯಾಕಂದ್ರೆ ಯಾವುದೂ ಒಂದು ಮರೀನ್ ಕಾಲೇಜಿಗೆ ನೀವು ಹೋಗೋರು ಇದ್ರೆ ಅಂದ್ರೆ ನಿಮಗೆ ಪಾಸ್ಪೋರ್ಟ್ ನಿಮ್ಮ ಕಡೆ ಇರಬೇಕು. ಯಾವುದೂ ಕೋರ್ಸ್ GMA ಆಗಲಿ, BE ಮರೀನ್ ಇಂಜಿನಿಯರಿಂಗ್ ಆಗಲಿ, BSc ನಾಟಿಕಲ್ ಸೈನ್ಸ್ ಆಗಲಿ, ಯಾವುದೂ ಕೋರ್ಸ್ ಆಗಲಿ ನಿಮ್ಮ ಪಾಸ್ಪೋರ್ಟ್ ಏನೈತಲ್ಲ ನಿಮ್ಮ ಕೈ ಒಳಗೆ ಇಟ್ಕೊಂಡಿರ್ಬೇಕು ನೀವು ಕಾಲೇಜ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಏನೈತಲ್ಲ ಆಮೇಲೆ ನಿಮ್ಮದು ಅಡ್ಮಿಷನ್ ಆಗ್ತೈತಿ. ಯಾಕಂದ್ರೆ ಇದರಿಂದ ನಿಮ್ಮ ಪಾಸ್ಪೋರ್ಟ್ ಏನೈತಲ್ಲ ಪಾಸ್ಪೋರ್ಟ್ದಿಂದ ಇಂಡೋಸ್ ನಂಬರ್ ಕ್ರಿಯೇಟ್ ಆಗ್ತೈತಿ. ಅಂದರೆ ಇಂಡೋಸ್ ನಂಬರ್ ಅಂದರೆ ನಮ್ಮ ಮರ್ಚೆಂಟ್ ನೇವಿ ಒಳಗೆ ನಮ್ಮದು ಒಂದು ಪ್ರೊಫೈಲ್ ಇರ್ತೈತಿ. DG ಶಿಪ್ಪಿಂಗ್ ವೆಬ್ಸೈಟ್ ಒಳಗೆ ಮಾಸ್ಟರ್ ಚಕ್ರ ಅಂತ ಕರಿತೇವೆ ನಾವು ಅದಕ್ಕೆ. ಅಲ್ಲಿ ನಮ್ಮ ಪ್ರೊಫೈಲ್ ಒಳಗೆ ಇಂಡೋಸ್ ನಂಬರ ಮತ್ತು ನಮ್ಮ ಪಾಸ್ವರ್ಡ್ ಏನಿರ್ತೈತಲ್ಲ ಅದನ್ನು ಹಾಕಿದ ಕೂಡಲೇ ನಮ್ಮ ಪೂರ್ತಿ ಡೀಟೇಲ್ಸ್ ಲೈಕ್ ಎಜುಕೇಷನ್ ಡೀಟೇಲ್ಸ್, ನಾವು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಲೈಕ್ ಡಿಗ್ರಿ ಏನೆಲ್ಲ ಕಲ್ತಿದ್ದೆವು, ನಮ್ಮ ಮನೆ ಅಡ್ರೆಸ್, ನಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ಮತ್ತೆಲ್ಲನೂ ನಮ್ಮದು ಪೂರ್ತಿ ಅಂದರೆ ಒಂದು ಎಲ್ಲ ಹಿಸ್ಟ್ರಿ ಏನೈತಲ್ಲ ಎಲ್ಲನೂ ಆ ಮಾಸ್ಟರ್ ಚಕ್ರ ಒಳಗಿರ್ತೈತಿ. ಸೊ ಅದ್ರ ಸಂಬಂಧ ಪಾಸ್ಪೋರ್ಟ್ ಏನೈತಲ್ಲ ಕಂಪಲ್ಸರಿ ಐತಿ ಎಲ್ಲ ಮರೀನ್ ಕಾಲೇಜಸ್ ಒಳಗೂ. ಇದೇನೈತಲ್ಲ ಇದು ಅಡ್ಮಿಷನ್ ಪ್ರೊಸೆಸ್ ಹಿಂಗೈತಿ. ಈಗ ಫೀಸ್ ಹೇಳ್ತಾನ ಕೇಳ್ರಿ. ಕಾಲೇಜಸ್ ಫೀಸ್ ಏನೈತಲ್ಲ ಸ್ಟಾರ್ಟಿಂಗ್ ಒಂದು 3.5 ಲಕ್ಷದಿಂದ ಮ್ಯಾಕ್ಸ್ 7-7.5 ಲಕ್ಷ ತನಕ ಹೋಗ್ತೈತಿ. ಬಟ್ 1 by 1 ಹೇಳ್ತಾನೆ ಕೇಳ್ರಿ. ಆಂಗ್ಲೋ ಈಸ್ಟರ್ನ್ ಏನೈತಲ್ಲ ಇದ್ರ ಫೀಸ 6.5 ಲಕ್ಷದಿಂದ 7.5 ಲಕ್ಷ ತನಕ ಐತಿ. ಆ್ಯಂಡ್ ದೆನ್ ಸಮುದ್ರ ಇನ್ಸ್ಟಿಟ್ಯೂಟ್ ಏನೈತಲ್ಲ ಇದ್ರ ಫೀಸ್ ಏನೈತಲ್ಲ 6,25,000ದಿಂದ 6,75,000 ಇದ್ರ ನಡುವರ್ಕ್ ಬರ್ತೈತಿ. ಆ್ಯಂಡ್ ದೆನ್ ಗ್ರೇಟ್ ಈಸ್ಟರ್ನ್ ಏನೈತಲ್ಲ ಇದ್ರ ಫೀಸ್ ಏನೈತಲ್ಲ ತೆಳಗ ಮ್ಯಾಗ ಆಗ್ತಿರ್ತೈತಿ. ಲೈಕ್ 4.25 4,25,000ದಿಂದ 6.5 ಲಕ್ಷ ತನಕ ಇದ್ರ ನಡುವೆ
ತೆಳಗ ಮ್ಯಾಗ ಆಗ್ತಿರ್ತೈತಿದ. ತೊಲಾನಿ ಮೆರಿಟೈಮ್ ಏನೈತಲ್ಲ ಇದು ಪುಣೆ ಒಳಗೆ, ಇದ್ರ ಫೀಸ್ ಏನೈತಲ್ಲ 3 ಲಕ್ಷ ಅಂತ ತೋರ್ಸಾತೈತಿ. ಅವರ ವೆಬ್ಸೈಟ್ ಒಳಗೆ ಚೆಕ್ ಮಾಡಿದ ಕೂಡಲೇ 3 ಲಕ್ಷ ಅಂತ ತೋರ್ಸಾತೈತಿ. ಬಟ್ ಒಂದು 25,000 ತನಕ ಅದು ಜಾಸ್ತಿ ಕಮ್ಮಿ ಆಗ್ತಿರ್ತೈತಿ. ಆ್ಯಂಡ್ ದೆನ್ ಇನ್ಸ್ಟಿಟ್ಯೂಟ್ ಆಫ್ ಮೆರಿಟೈಮ್ ಸ್ಟಡೀಸ್ ಗೋವಾ ಏನೈತಲ್ಲ, IMS ಗೋವಾ, ಇದ್ರ ಫೀಸ್ ಏನೈತಲ್ಲ 6 ಲಕ್ಷ ಅಂತ ತೋರ್ಸಾತೈತಿ ಅವರ ವೆಬ್ಸೈಟ್ ಒಳಗೆ. 6 ಲಕ್ಷ ಅಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 6ರಿಂದ 6.5 ಲಕ್ಷ ತನಕ ಇರ್ತೈತಿ. ಆ್ಯಂಡ್ ದೆನ್ SCI ಏನೈತಲ್ಲ, ಇದ್ರ ಫೀಸ್ ಏನೈತಲ್ಲ, ಇದೊಂದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಇದ್ರ ಫೀಸ್ ಮ್ಯಾಗ ತೆಳಗ ಅಂದ್ರೆ ಲೈಕ್ ಮ್ಯಾಕ್ಸ್ 6 ಲಕ್ಷ ತನಕ ಹೋಗ್ತೈತಿ. ಮತ್ತು ಮಿನಿಮಮ್ ಏನೈತಲ್ಲ 4 ಲಕ್ಷದಿಂದ ಸ್ಟಾರ್ಟ್ ಆಗ್ತೈತಿ. ಲೈಕ್ 4ರಿಂದ 6 ಲಕ್ಷದ ನಡುವೆ ಇವ್ರ ಫೀಸ್ ಐತಿ SCI ಇಂದ. ಆ್ಯಂಡ್ ದೆನ್ IMU ಏನೈತಲ್ಲ ಕೋಲ್ಕತ್ತಾ, ಇವ್ರದ್ದು ಫೀಸ್ ಏನೈತಲ್ಲ 3 ಲಕ್ಷ ಅಂತ ತೋರ್ಸಾತೈತಿ. ಲೈಕ್ 3 ಲಕ್ಷ ಅಂತ ತೋರ್ಸಾತೈತೆ ಅಂದ್ರೆ ಅದು ಗೌರ್ಮೆಂಟ್ ಕಾಲೇಜ್ ಐತಿ, ಅಲ್ಲೇನ ಲೈಕ್ 3 ಲಕ್ಷ ಅಂತಲೇ ಹೇಳಕ್ ಬರೋದಿಲ್ಲ. 3 ಲಕ್ಷನೂ ಆಗ್ಬೋದು, 3.5 ಲಕ್ಷ ತನಕನೂ ಹೋಗ್ತೈತಿ. ಸೊ ಇನ್ ಬಿಟ್ವೀನ್ ಇಟ್ಕೊಂಡು ಹೋಗ್ರಿ ನೀವು 3 to 4 lakhs. ಸೊ ಎಲ್ಲ ಫೀಸ್ ಏನಿದಾವಲ್ಲ ಲೈಕ್ 3 ಲಕ್ಷದಿಂದ ಸ್ಟಾರ್ಟ್ ಆಗ್ತೈತಿ, ಮ್ಯಾಕ್ಸ್ 6.5-7 ಲಕ್ಷ ತನಕ ಹೋಗ್ತಾವೆ. ಸೊ ಫೀಸ್ದು ಏನೈತಲ್ಲ, ಮತ್ತೆ ಏನಂದ್ರೆ ನಿಮಗೆ ಎಜುಕೇಷನ್ ಲೋನ್ ಅದನ್ನು ಆಗ್ತೈತಿ. ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಬೇಡ್ರಿ. ಯಾಕಂದ್ರೆ ನೀವು ಆಲ್ರೆಡಿ ಒಬ್ಬರ ಗ್ರ್ಯಾಜುಯೇಷನ್ ಡಿಗ್ರಿ ಮುಗಿಸಿದಾರಂದ್ರೆ ನಿಮಗೆ ಇದಕ್ಕೆ ಏನೈತಲ್ಲ ಲೋನ್ ಫೆಸಿಲಿಟಿನೂ ಇರ್ತೈತಿ. ಆ್ಯಂಡ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಲೇಡೀಸಿಗೆ ಫೀಸ್ ಒಂದು ಸ್ವಲ್ಪ ಕಮ್ಮಿ ಇರ್ತೈತೆ. ಲೈಕ್ ಯಾವುದೂ ಕಾಲೇಜ್ ಒಳಗೆ ಹೋದ್ರೆ ಅಂದ್ರೆ ನೀವು ಮರೀನ್ ಕಾಲೇಜ್ ಒಳಗೆ ಯಾವುದೂ ಕೋರ್ಸ್ ಕಲಿಬೇಕಂದ್ರೆ ಅವ್ರದ್ದು ಫೀಸ್ ಏನೈತಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ತಿಳ್ಕೊಳ್ರಿ, ಬಾಯ್ಸ್ ಫೀಸ್ 5 ಲಕ್ಷ ಐತಂದ್ರೆ ಲೇಡೀಸ್ ಫೀಸ್ ಒಂದು 50,000 ತನಕ ಕಮ್ಮಿ ಆಗ್ತೈತಿ. ಲೈಕ್ ಹಿಂಗೂ ಇರ್ತೈತಿ. ಮತ್ತು ರಿಸರ್ವೇಷನ್ ಏನೈತಲ್ಲ ಕ್ಯಾಟಗರಿ ವೈಸ್, ಅದ್ರ ವೈಸ್ನು ಫೀಸ್ ಕಮ್ಮಿ ಜಾಸ್ತಿ ಆಗ್ತಿರ್ತೈತಿ. ಬಟ್ ನೀವು ನೋಡ್ಕೊಳ್ರಿ, ಒಂದು ಸರ್ತಿ ಕಾಲ್ ಅದು ಮಾಡಿರಿ. ಲೈಕ್ ನಾ ಯಾವ ಕಾಲೇಜ್ ಹೇಳಿದಾನಲ್ಲ ಅಲ್ಲಿ ಕೇಳ್ಕೊಳ್ರಿ. ಯಾಕಂದ್ರೆ ಅಲ್ಲಿ ಲೈಕ್ ಸೀಟ್ ಏನಿರ್ತಾವಲ್ಲ ಒಂದು 40ರಿಂದ 80 ಅಷ್ಟೇ ಸೀಟ್ ಇರ್ತಾವೆ. ಸೊ ಫೀಸ್ ಜಾಸ್ತಿ ಕಮ್ಮಿ ಮಾಡ್ತಿರ್ತಾರೆ ಅವ್ರದ್ದು ಅದು ಇಂಟರ್ನಲ್ ಮ್ಯಾಟ್ರ್ ಇರ್ತೈತೆ. ಅದನ್ನೆಲ್ಲ ನಾ ಹೇಳಕ್ಕೆ ನಡೆಯೋದಿಲ್ಲ. ಸೊ ಮತ್ತೇನಂದ್ರೆ ಇದೇನೈತಲ್ಲ ಇದೆಲ್ಲ ಫೀಸ್ ಲೈಕ್ ಹಿಂಗೆಲ್ಲ ಸಿಸ್ಟಮ್ ಐತಿ. ಕ್ವಾಲಿಫಿಕೇಶನ್, ಏಜ್ ಕ್ರೈಟೇರಿಯಾ, ಸ್ಪಾನ್ಸರ್ಶಿಪ್, ಕಾಲೇಜಸ್ ಫೀಸ್ ಎಲ್ಲ ಆಯಿತು. ಈಗ ರ್ಯಾಂಕ್ಸ್ ಏನೈತಲ್ಲ, ನೀವು GME ಕೋರ್ಸ್ ನಿಮ್ಮದು ಗ್ರ್ಯಾಜುಯೇಟ್ ಮರೀನ್ ಇಂಜಿನಿಯರಿಂಗ್ ಕೋರ್ಸ್ ಏನೈತಲ್ಲ 1 ವರ್ಷದ, ಇದು ಮುಗಿಸಿದ ಕೂಡಲೇ ನಿಮ್ಮ ರ್ಯಾಂಕ್ ಏನೈತಲ್ಲ ಆ್ಯಸ್ ಅ ಕೆಡೆಟ್ ಅಂತ ಸ್ಟಾರ್ಟ್ ಆಗ್ತೈತಿ ನಿಮ್ಮ ಸಿ ಜರ್ನಿ. ಸೊ ಆ್ಯಸ್ ಅ ಕೆಡೆಟ್ ಅಂತ ನೀವು ಬರೀ 6 ತಿಂಗಳು ಏನೈತಲ್ಲ ಆ್ಯಸ್ ಅ ಕೆಡೆಟ್ ಅಂತ ಕೆಲಸ ಮಾಡ್ಬೇಕು. 6 ತಿಂಗಳು ಕೆಲಸ ಮಾಡಿದ ಕೂಡಲೇ ನೀವು ಇಂಜಿನಿಯರ್ ಆಗಾಕ ಎಲಿಜಿಬಲ್ ಆಗ್ತೀರಿ. ಆ ಟೈಮ್ ಒಳಗೆ ನೀವೇನು ಮಾಡ್ತೀರಿ ಅಂದ್ರೆ ನಿಮ್ಮ 6 ತಿಂಗಳ ಸರ್ವಿಸ್ ಮುಗಿಸ್ಕೊಂಡ ಮನೆಗೆ ಹೋಗ್ತೀರಿ. ಮನೆಯಿಂದ ನೀವು MMD ಹೋಗ್ತೀರಿ, ಮರ್ಕಂಟೈಲ್ ಮರೀನ್ ಡಿಪಾರ್ಟ್ಮೆಂಟ್. ನಮ್ಮ ಎಲ್ಲ ಮರ್ಚೆಂಟ್ ನೇವಿ ಡಾಕ್ಯುಮೆಂಟೇಷನ್ ಆಗಲಿ ಮತ್ತು ಎಕ್ಸಾಮಿನೇಷನ್ ಆಗಲಿ ಇಲ್ಲೇ ಕಂಡಕ್ಟ್ ಆಗ್ತಾವೆ. ಸೊ ಇಲ್ಲಿ ಹೋಗಿ ನೀವು ಎಕ್ಸಾಮ್ ಅಟೆಂಡ್ ಆಗಬೇಕಾಗ್ತೈತಿ. ಯಾವುದಾ 4th ಇಂಜಿನಿಯರ್ ಎಕ್ಸಾಮ್ ಅಟೆಂಡ್ ಆಗಬೇಕು, ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಕ್ಲಿಯರ್ ಆಗ್ತೈತಿ. ಅದಾದ ಕೂಡಲೇ ನಿಮ್ಮದು ರ್ಯಾಂಕ್ ಏನೈತಲ್ಲ ಆ್ಯಸ್ ಅ 4th ಇಂಜಿನಿಯರ್ ಅಂತ ಹೇಳಿ ಪ್ರಮೋಷನ್ ಆಗ್ತೈತಿ. ಬಟ್ ಏನಂದ್ರೆ ಟ್ವಿಸ್ಟ್, ನೀವು ಎಕ್ಸಾಮ್ ಕ್ಲಿಯರ್ ಆದ ಕೂಡಲೇ ನಿಮ್ಮ ಕಂಪ್ನಿ ಒಳಗೆ ಇಲ್ಲಾಂದ್ರೆ ನಿಮ್ಮ ಹಡಗಿನೊಳಗೆ ಆ್ಯಸ್ ಅ 4th ಇಂಜಿನಿಯರ್ ವೇಕೆನ್ಸಿ ಇತ್ತಂದ್ರೆ 4th ಇಂಜಿನಿಯರು ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ನೀವು 3rd ಇಂಜಿನಿಯರ್ ಕೆಲಸ ಮಾಡೋಕ್ಕೂ ನಡೀತೈತಿ. ಸೊ ಒಂದು COCನ ಇಟ್ಕೊಂಡು ನೀವು 4th ಇಂಜಿನಿಯರ್ or 3rd ಇಂಜಿನಿಯರ್ ಯಾವುದೂ ಕೆಲಸ ಮಾಡೋಕ್ಕೆ ನಡೀತೈತಿ. ಆಮೇಲೆ ನೀವು ಆ್ಯಸ್ ಅ 4th or 3rd ಇಂಜಿನಿಯರ್ 18ರಿಂದ 24 ತಿಂಗಳು ಕೆಲಸ ಮಾಡ್ತೀರಿ. ಅದಾದ ಕೂಡಲೇ ನೀವು ಮತ್ತೆ ರಿಟರ್ನ್ MMDಗೆ ಹೋಗಬೇಕು. MMDಗೆ ಹೋಗಿ ಮತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು. ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ಕೂಡಲೇ ನೀವು ಆ್ಯಸ್ ಅ 2nd ಇಂಜಿನಿಯರ್ಗೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ತೀರಿ. ಆಮೇಲೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ. ಯಾವುದಾ 2nd ಇಂಜಿನಿಯರ್ ಎಕ್ಸಾಮ್ ಕ್ಲಿಯರ್ ಆದ ಕೂಡಲೇ ನಿಮ್ಮದು ಪ್ರಮೋಷನ್ ಆ್ಯಸ್ ಅ 2nd ಇಂಜಿನಿಯರ್ ಅಂತ ಆಗ್ತೈತಿ. ಆಮೇಲೆ ನೀವು ಮತ್ತೆ ರಿಟರ್ನ್ ಹಡಗಿಗೆ ಬರ್ತೀರಿ. ಹಡಗಿಗೆ ಬಂದು ಮತ್ತೆ ನೀವು 18ರಿಂದ 24 ತಿಂಗಳು ಸೇಲ್ ಮಾಡ್ತೀರಿ. ಮತ್ತೆ ಎಕ್ಸ್ಪೀರಿಯನ್ಸ್ ಆದ ಕೂಡಲೇ ನೀವು ಮತ್ತೆ ರಿಟರ್ನ್ MMDಗೆ ಹೋಗ್ಬೇಕು. MMDಗೆ ಹೋದ ಕೂಡಲೇ ಮತ್ತೆ ನೀವು ಎಕ್ಸಾಮ್ ಅಟೆಂಡ್ ಆಗಬೇಕಾಗ್ತೈತಿ. ಯಾವುದಾ ಚೀಫ್ ಇಂಜಿನಿಯರ್ ಸಂಬಂಧ ಎಕ್ಸಾಮ್ ಅಟೆಂಡ್ ಆಗಬೇಕು. ಚೀಫ್ ಇಂಜಿನಿಯರ್ ಏನೈತಲ್ಲ ಇದು ಲಾಸ್ಟ್ ಪೋಸ್ಟ್, ಇದಾದ ಕೂಡಲೇ ಯಾವ ಪೋಸ್ಟ್ ಇಲ್ಲ. ಸೊ ಚೀಫ್ ಇಂಜಿನಿಯರ್ ಎಕ್ಸಾಮ್ ನೀವು ಅಟೆಂಡ್ ಆಗಬೇಕು, ಎಕ್ಸಾಮ್ ಕ್ಲಿಯರ್ ಆಗ್ತೈತಿ. ಆಮೇಲೆ ನೀವು ಹಡಗಿನೊಳಗೆ ಬರ್ತೀರಿ ಆ್ಯಸ್ ಅ ಚೀಫ್ ಇಂಜಿನಿಯರ್ ಅಂತ ಹೇಳಿ. ಸೊ ಚೀಫ್ ಇಂಜಿನಿಯರ್ ಬೇಸಿಕಲಿ ಯಾರಂದ್ರೆ ಇವರ ಇಂಜಿನ್ ರೂಮ್ ರಾಜ ಇದ್ದಂಗೆ. ಸೊ ಇವರ ಅಂಡರ ಇರ್ತೈತಿ ಎಲ್ಲ ಇಂಜಿನ್ ಕಂಟ್ರೋಲ್ ರೂಮ್, ಇಂಜಿನ್ ರೂಮ್ ಏನೈತಲ್ಲ ಎಲ್ಲಾರ್ದು ಬಾಸ್ ಏನಿರ್ತಾರಲ್ಲ ಇದು ಚೀಫ್ ಇಂಜಿನಿಯರ್. ಸೊ ಇದೇನೈತಲ್ಲ ಲೈಕ್ ಈ ಟೈಪ್ ರ್ಯಾಂಕ್ಸ್ ಇದಾವೆ. ಮತ್ತು ಸ್ಯಾಲ್ರೀಸ್ ಏನೈತಲ್ಲ
ಬೇಸಿಕ್ ಮತ್ತು ಲಾಸ್ಟ್ ಅಷ್ಟೇ ಹೇಳ್ತಾನೆ. ಮತ್ತು ಉಳ್ಕಿದ್ದೇನೈತಲ್ಲ ಅವ್ರವ್ರ ರ್ಯಾಂಕ್ ಮುಂದೆ ಸ್ಯಾಲ್ರಿ ಹಾಕಿರ್ತೀನಿ, ನೋಡ್ಕೊಂಡ್ಬಿಟ್ರು ಒಂದು ಸರ್ತಿ. ಸೊ ಕೆಡೆಟ್ ಏನಿರ್ತಿರಲ್ಲ ಅವಾಗ ನಿಮ್ಮ ಸ್ಯಾಲ್ರಿ ಏನೈತಲ್ಲ ಮಿನಿಮಮ್ ಇಲ್ಲ ಅಂದ್ರೂ $500 ಇರ್ತೈತಿ. $500 ಅಂದರೆ ಎಷ್ಟ ಇವತ್ತಿನ ರೇಟ್ ಒಳಗೆ ನೋಡ್ಬೇಕಂದ್ರೆ ನಿಯರ್ 45,000 ಆಗ್ತೈತಿ. ಆ್ಯಂಡ್ ಚೀಫ್ ಇಂಜಿನಿಯರ್ ಏನಿರ್ತಾರಲ್ಲ ಇವ್ರ ಸ್ಯಾಲ್ರಿ ಏನಿತ್ತಲ್ಲ $8,000 to $12,000 ತನಕ ಆಗ್ತೈತಿ. $8,000 $12,000 ಅಂದ್ರೆ ಲೈಕ್ ಅರೌಂಡ್ 8 to 10 ಲಕ್ಷ ಒಳಗೆ ಆಗ್ತೈತಿ. ಮತ್ತು ಕೆಡೆಟ್ ಸ್ಯಾಲ್ರಿನೂ ಹೇಳಿದ್ದೀನಿ, 500 ಒಂದು 900 ಇಲ್ಲಾಂದ್ರೆ $1,000 ತನಕ ಆಗ್ತೈತಿ. ಮತ್ತು ಇದೆಲ್ಲ ಸ್ಯಾಲ್ರಿ ಮತ್ತು ಏನೈತಲ್ಲ ಇದೆಲ್ಲನೂ ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಯಾವ ಶಿಪ್ ಒಳಗೆ ಕೆಲಸ ಮಾಡ್ತೀರಿ ಮತ್ತು ನಿಮ್ಮ ಕಂಪ್ನಿ ಯಾವುದೈತಿ ಇದೆಲ್ಲ ಇದ್ರ ಮ್ಯಾಗೂ ಡಿಪೆಂಡ್ ಆಗ್ತೈತಿ. ಮತ್ತು ನೀವು ಆ್ಯಸ್ ಅ ಕೆಡೆಟ್ದಿಂದ ಚೀಫ್ ಇಂಜಿನಿಯರ್ ಆಗಬೇಕಂದ್ರೆ ಮಿನಿಮಮ್ ಇಲ್ಲ ಅಂದ್ರೂ 8 to 10 ವರ್ಷ ಬೇಕು. ಮಿನಿಮಮ್ ಎಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಅಂದ್ರೂ 8 to 10 ವರ್ಷ ಬೇಕು. ಮ್ಯಾಕ್ಸ್ ಏನು ಅದೇನು ನೀವು 20 ವರ್ಷ ತನಕ ಮಾಡ್ಕೊಂಡ್ರೂ ನಡೀತೈತಿ, ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ. ಸೊ ಇದೇನೈತಲ್ಲ ಸ್ಯಾಲ್ರೀಸ್ ಮತ್ತು ರ್ಯಾಂಕ್ಸ್ ಆಯಿತು. ಸೊ ಈಗ ಲಾಸ್ಟ್ ನನ್ನ ಕಡೆಯಿಂದ ಒಂದು ಅಡ್ವೈಸ್ ಮತ್ತು ಸಜೆಷನ್. ಸೊ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಏನೈತಲ್ಲ ಇದು ಎಲ್ಲರಿಗಿಂತನೂ ಬೆಸ್ಟ್ ಡಿಪಾರ್ಟ್ಮೆಂಟ್. ನನಗೆ ಪರ್ಸ್ನಲಿ ಎಲ್ಲರಿಗಿಂತನೂ ಬೆಸ್ಟ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಒಳಗೆ ಯಾವ್ದು ಅನ್ನಿಸ್ತೈತೆ ಅಂದ್ರೆ ಅದು ಮೆಕ್ಯಾನಿಕಲ್. ಯಾಕಂದ್ರೆ ನಾ ಎಲ್ಲರೂ ಇವತ್ತು ಮರ್ಷನಿ ಒಳಗೆ ಇರ್ತಿರ್ಲಿಲ್ಲ ಅಂದ್ರೆ, ಇವತ್ತು ಈ ಜಾಗದಾಗ ಇರ್ತಿರ್ಲಿಲ್ಲ ಅಂದ್ರೆ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರೇ ಇರ್ತಿದ್ನಿ. ಲೈಕ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ ಕೆಲಸ ಮಾಡ್ತಿದ್ನೋ ಇಲ್ಲೋ ಅದು ಗೊತ್ತಿಲ್ಲ, ಸೆಕೆಂಡ್ರಿ. ಬಟ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಮಾಡ್ತಿದ್ನಿ. ಬಟ್ ನನ್ನ ಹಣೆ ಬರೋ ಒಳಗೆ ಬೇರೆ ಬರ್ತಿತ್ತು. ಸೊ ಇವತ್ತು ಇಲ್ಲಿ ಕೆಲಸ ಮಾಡತ್ತೀನಿ. ಮತ್ತೇನಂದ್ರೆ ಈಗ ನಾ ಹೇಳಿದ್ದೀನಿ ನಿಮಗೆ ಕಾಲೇಜಸ್ ಫೀಸ್ ಅದು ಆಗಲಿ. ಮತ್ತು ಈಗ ನೀವು ನೋಡಿದ್ದೀರಿ ಲೋಕಲಿ ಲೈಕ್ ಮೆಕ್ಯಾನಿಕಲ್ ಬ್ರ್ಯಾಂಚ್ ಹುಡುಗರಾಗಲಿ ಹುಡುಗಿಯರಾಗಲಿ ಇವ್ರದ್ದು ಪ್ಲೇಸ್ಮೆಂಟ್ ಆದ ಕೂಡಲೇ ಇವರ ಸ್ಯಾಲ್ರಿನೂ ನೋಡತ್ತೀರಿ. ಈಗ ನೀವು ಎಷ್ಟು ಕಮ್ಮಿ ಕೊಡತ್ತಾರು. ಮತ್ತು ನಿಮ್ಗೆ ಹಂಗೆಲ್ರಿ ಇಲ್ಲ ಸ್ಯಾಲ್ರಿ ಅದ ಆಫೀಸ ಅದ ಊರ ಅದ ಟ್ರಾಫಿಕ್ ಅದರಿಂದ ಎಲ್ಲರ ನೀವು ಲೈಕ್ ಬೇಸರ ಆಗಿತ್ತು ನಿಮಗಂದ್ರೆ ಒಂದು ಅಡ್ವೆಂಚರಸ್ ಲೈಫ್ ಬೇಕಾಗಿತ್ತಂದ್ರೆ ಲೈಕ್ ತಿಳ್ಕೊಳ್ರಿ. ಈಗ ನಾ ಎಲ್ಲಿದ್ದಾನಂದ್ರೆ ಪೋರ್ಚುಗಲ್ ನಿಯರ್ ಇದ್ದೀನಿ. ಇವತ್ತು ಪೋರ್ಚುಗಲ್ ಒಳಗಿದ್ದೀನಿ. ಇನ್ನು 2 ದಿವಸದಲ್ಲೇ ನಾ ಜರ್ಮನಿ ಒಳಗೆ ಸನ್ಲೈಟ್ ನೋಡ್ತೇನೆ. ಸೊ ಈ ಟೈಪ್ ಲೈಫ್ ಇರ್ತೈತೆ. ಮತ್ತು ನಿಮ್ಗೆಲ್ರಿ ಹಂಗೆ ಬೋರ್ ಆಗಿದ್ರೆ ಅಂದ್ರೆ ನೀವು ಲೈಕ್ ಇನ್ನೂ ಅಂಡರ್ ಏಜ್ ಇದ್ರೆ ಅಂದರೆ 28ಗಿಂತನೂ ಕಮ್ಮಿ ಏಜ್ ಒಳಗಿದ್ರೆ ಅಂದ್ರೆ ನೀವು ಕಲಿಬಹುದು. ಮತ್ತು ಫೀಸ್ ಬಗ್ಗೆ ಆದ್ರೂ ಹೇಳಿದೆ ನೀನು ಎಲ್ಲ ಎಜುಕೇಷನ್ ಲೋನ್ ಅದು ಆಗ್ತೈತಿ. ಸೊ ನೋಡಿದ್ರಿ ನೀವು ವಿಡಿಯೋ ಎಲ್ಲ ನಿಮ್ಗೆ ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಂಗೆ ಏನಾದರೂ ಡೌಟ್ ಅದು ಇತ್ತು ಅಂದ್ರೂ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಮತ್ತು ಚಾನಲ್ ನೀವೇನಾದ್ರು ಹೊಸವಾಗಿದ್ರೆ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ರಾಯಲ್ ಮ್ಯಾಕ್ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾವೆ ಕಾಲೇಜ್ ಒಳಗೆ. ಈ ಕಾಲೇಜ್ ಮುಗ್ದಿರ್ತೈತಿ, ಹಾಗೆ ಎಲ್ಲಾದರೂ ಖಾಲಿ ಕೂತಿದ್ರೆ ಅಂದ್ರೆ ಅವ್ರಿಗೂ ಕಳಿಸ್ರಿ. ಸೊ ಹೆಲ್ಪ್ ಆಗ್ತೈತೆ ಅವರಿಗೆ. ಮತ್ತು ಫೀಸ್ ಹಂಗೆ ನೋಡಿದ್ರೆ ಕಮ್ಮಿನೇ ಐತಿ. BSc ನಾಟಿಕಲ್ ಸೈನ್ಸ್ ಮತ್ತು BE ಮರೀನ್ ಇಂಜಿನಿಯರಿಂಗ್ ಫೀಸ್ ಕಂಪೇರ್ ಮಾಡಿದ್ರೆ GME ಕೋರ್ಸ್ದ ಫೀಸ್ ಏನೈತಲ್ಲ ಭಾಳ ಕಮ್ಮಿ ಐತಿ. ಮತ್ತು GME ಏನೈತಲ್ಲ ಇದು 1 ವರ್ಷದ ಕೋರ್ಸ್ ಐತಿ, ಸಣ್ಣ ಕೋರ್ಸ್ ಐತಿ. ಬಟ್ ಇದರಿಂದ ಬೆನಿಫಿಟ್ ಲಾಸ್ಟ್ ನಿಮಗೆ ಆಮೇಲೆ ಜಾಯಿನ್ ಆದ ಕೂಡಲೇ ಭಾಳ ಐತಿ. ಯಾಕಂದ್ರೆ ನೀವು ಆಲ್ರೆಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡಿರ್ತೀರಿ, ಮುಗಿಸ್ಕೊಂಡು ಆದ ಕೂಡಲೇ GMEನೂ ಮಾಡ್ತೀರಿ. ಮಾಡಿದ ಕೂಡಲೇ ಲೈಕ್ ಆಮೇಲೆ ಇನ್ ಫ್ಯೂಚರ್ ನಿಮಗೆ ಯಾವಾಗ ಶಿಪ್ ಜಾಯ್ನ್ ಆಗ್ತಿರ್ಲ ಅವಾಗ ನಿಮಗೆ ಭಾಳ ಜಾಸ್ತಿ ನಾಲೆಜ್ ಇರ್ತೈತಿ. ಮತ್ತು ನೀವು ಎಕ್ಸಾಮ್ ಅದು ಏನೈತಲ್ಲ ಭಾಳ ಜಲ್ದಿ ಕ್ಲಿಯರ್ ಮಾಡ್ತೀರಿ. ಇಫ್ ಐ ಕಂಪೇರ್ ವಿತ್ BE ಮರೀನ್ ಇಂಜಿನಿಯರಿಂಗ್, GME ಸ್ಟೂಡೆಂಟ್ಸ್ ಏನಿದಾರಲ್ಲ ಇವರ COCನ ಜಲ್ದಿ ಕ್ಲಿಯರ್ ಮಾಡ್ತಾರೆ. ಯಾಕಂದ್ರೆ 4 ವರ್ಷ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಇವ್ರ. ಅದಾದ ಕೂಡಲೇ GMEನೂ ಮಾಡಿದ್ದಾರೆ. ಸೊ ಇವರಿಗೆ ಭಾಳ ಭಯಂಕರ ನಾಲೆಜ್ ಇರ್ತೈತಿ. ಸೊ ಮತ್ತು ಹೇಳಿದ್ದೀನಿ ನಿಮ್ಗೆ ನಾ ಬರೀ ಒಂದು 6 ತಿಂಗಳು ಆದ ಕೂಡಲೇ ನೀವು 4th ಇಂಜಿನಿಯರ್ ಆಗ್ತೀರಿ. ಮತ್ತು 6 ತಿಂಗಳು ಆದ ಕೂಡಲೇ ನಿಮ್ಮ ಸ್ಯಾಲ್ರಿ ಡೈರೆಕ್ಟ್ ಲೈಕ್ 1.8 to 2.5 ತನಕ ಹೋಗ್ತೈತಿ. 1,80,000 2.5 ಲಕ್ಷ ತನಕ ಹೋಗ್ತೈತಿ. ಮತ್ತು ಎಸ್ಪೆಷಲಿ ಹಂಗೆ ನೋಡಿದ್ರೆ ನಾವು ಲ್ಯಾಂಡ್ ಜಾಬ್ ಒಳಗೆ ಈ ಟೈಪ್ ಸ್ಯಾಲ್ರಿ ಏನೈತಲ್ಲ ಹಿಂಗೆ ಕೊಡೋದಿಲ್ಲ. ಮತ್ತು ಎಲ್ಲನೂ ಚಲೋ ಐತಿ. ಲೈಕ್ ಪ್ರಮೋಷನ್ಸ್ ಅದು ಆಗಲಿ, ಲೈಕ್ ಲೈಫ್ ಅದು ಆಗಲಿ, ನಿಮ್ಗೆಲ್ರಿ ಹಂಗೆ ಲೈಕ್ ನೀವು ನಿಮ್ಮ ರೆಗ್ಯುಲರ್ ಲೈಫನ್ನು ಲೀಡ್ ಮಾಡಿ ಲೈಕ್ ಬೇಸರ ಅದು ಬಂದಿತ್ತು, ಬೋರ್ ಹೊಡೆದಿದ್ರೆ ಅಂದರೆ ನೀವು ಪ್ಲೀಸ್ ಟ್ರೈ ಮಾಡಿರಿ ಅಂತ ಹೇಳಿದನ್ನ. ಈಗ ಆಲ್ರೆಡಿ ಏನಾದರೂ ಡೌಟ್ ಅದು ಇತ್ತಂದ್ರೂ ಹಾಕ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಸೊ ಮತ್ತೆ ಸಿಗೋದು ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.